ಹಲೋ ಹಲೋ, ನಾನು ದುರ್ಗಾ ಮಾತಾಡ್ತಾ ಇರೋದು. ಹಾಂ ಹೇಳಿ ಮೇಡಮ್. ಆ ಒಡವೆಗಳೆಲ್ಲ ನಿನ್ನ ಹತ್ರನೇ ಇದೆ ತಾನೆ? ಹಾಂ ಇದೆ ಮೇಡಮ್. ಅದನ್ನೆಲ್ಲ ಹುಷಾರಾಗಿ ತಗೊಂಡು ನಮ್ಮನೆ ಹತ್ರ ಬಾ. ಓ, ಬೇಟೆನ ನಾನು ಹುಡ್ಕೊಂಡು ಬರ್ತಿದೆ. ಅಂತೂ ಇಂತೂ ದೇವ್ ದಾರಿ ತೋರಿಸ್ಬಿಟ್ಟ. ಸರಿ ಮೇಡಮ್, ಬರ್ತೇನೆ. ಎಷ್ಟೊತ್ತಿಗೆ ಬರ್ಬೇಕು ಮೇಡಮ್? ನಾಳೆ ಬೆಳಗ್ಗೆ 9 ಗಂಟೆಗೆ ಕರೆಕ್ಟಾಗಿ ನಮ್ಮನೆ ಹತ್ರ ಬಾ. ಬಾ ಬಾ, ಈ ಲೀಲಾ ಕೋಳಿ ಹಿಡಿಯೋ ತರ ನಿನ್ನೂ ಹಿಡಿದು ಬುಟ್ಟಿ ಒಳಗೆ ಹಾಕೊಂಡ್ಬಿಡ್ತಾಳೆ. ಓಕೆ ಮೇಡಮ್. ಒಂದ್ ನೆನ್ಪಿರ್ಲಿ, ಯಾವುದೇ ಕಾರಣಕ್ಕೂ ಯಾರಿಗೂ ಡೌಟ್ ಬರಬಾರ್ದು. ಡೌಟ್ ಅಲ್ಲ, ಕನ್ಫರ್ಮ್ ಆಯ್ತು ಬಿಡು. ಓಕೆ ಮೇಡಮ್. ಆದರೆ ನನ್ನ ದುಡ್ಡಿನ ಬಗ್ಗೆ ಏನೂ ಹೇಳೇ ಇಲ್ಲ. ದುಡ್ಡು ಕೊಡ್ತೀನಿ ಅಂದಮೇಲೆ ಕೊಡ್ತೀನಿ. ಒಡವೆನ ಈ ಕೈಯಿಂದ ಕೊಡು, ದುಡ್ಡನ್ನ ಆ ಕೈಯಿಂದ ಇಸ್ಕೊಂಡು ಹೋಗು. ಈಗ ನನ್ನ ಕೈಯಿಂದನೂ ರೆಡ್ ಹ್ಯಾಂಡಾಗಿ ಹಿಡಿತೀನಿ. ಓಕೆ ಮೇಡಮ್. ದುರ್ಗಾ, ಸಿಕ್ಕಾಕೊಂಡೆ ಕಣೆ. ಈಗ ನೋಡು, ಇಷ್ಟ ದಿನ ನಿನ್ ಸಪೋರ್ಟ್ ಮಾಡ್ತಿದ್ದಿದ್ ಏಜೆ ನಾಳೆ ನಿಂಗೆ ಕೊಳ್ತೋಗಿರೋ ಸಪೋರ್ಟರ್ ಜ್ಯೂಸ್ ಕುಡಿಸ್ತಾರೆ. ಹಲೋ. ಮೇಡಮ್, ನಾನು ನಿಮ್ಮ ಮನೆ ಹತ್ರ ಬಂದಿದ್ದೀನಿ ಮೇಡಮ್. 2 ನಿಮಿಷ, ಬರ್ತಾ ಇದ್ದೀನಿ. ಓಕೆ ಮೇಡಮ್. ದುಡ್ಡು ಇವಾಗಲೇ ಕೊಡ್ತೀರಾ ತಾನೇ? ದುಡ್ಡು ನನ್ನ ಹತ್ರನೇ ಇದೆ, ಬರ್ತಾ ಇದ್ದೀನಿ. ಓಕೆ ಮೇಡಮ್. ಸದ್ಯ ಯಾರೂ ನೋಡಲಿಲ್ಲ. ಯಾರು ಇಲ್ಲ ಅನ್ಕೊಂಡ್ರ ಸೊಸೆ ನಂಬರ್ 1? ನಿಮ್ಮತ್ತೆ ಪತ್ತೆದಾರಿ ಪ್ರತಿಭಾ ಆಗಾಯ್ತು. ಇನ್ನು ನಿಮ್ಮನ್ನ ರೆಡ್ ಹ್ಯಾಂಡಾಗಿ ಹಿಡಿತೀನಿ. ತಗೊಳ್ಳಿ ಮೇಡಮ್. ಕಳ್ಮಾಲ್ ಇಲ್ಲೇ ಇದೆ. ಒಡವೆಗಳು ಸರಿಯಾಗಿದೆ ತಾನೆ? ಚೆಕ್ ಮಾಡ್ಕೊಳ್ಳಿ ಮೇಡಮ್, ಕರೆಕ್ಟ್ ಆಗಿದೆ. ಓ, ಅಂದ್ರೆ ಕಪಟ ನಾಟಕದ ಸೂತ್ರಧಾರಿ ಇವರೇನಾ? 48 ಗಂಟೆ ಟೈಮ್ ಕೇಳಿದ್ದೆ. ಏಜೆಂಟ್ ಕರ್ಕೊಂಡು ಬಂದು 48 ಸೆಕೆಂಡ್ನಲ್ಲೇ ಇವ್ರ ಮುಖವಾಡನ್ನ ಕಿಪ್ಪಿಸಾಕ್ತೀನಿ. ನೀನು ನಾನು ಹೇಳ್ದ ಹಾಗೆ ದೇವ್ನಹಳ್ಳಿ ತೋಟದ ಮನೆ ಹತ್ರ ಇದೆಯಾ ತಾನೆ? ಎಸ್ ಮೇಡಮ್, ಅಲ್ಲೇ ಇದ್ದೀನಿ. ಓ, ದೇವ್ನಹಳ್ಳಿ ತೋಟದ ಮನೆ ಹತ್ರನಾ? ನಾನು ಹೇಳೋವರೆಗೂ ನೀನು ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ಓಕೆ ಮೇಡಮ್. ಮೇಡಮ್, ಇಷ್ಟೊಂದು ದುಡ್ಡು ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಮೇಡಮ್. ಕಳ್ಳರಿಬ್ರು ಇಲ್ಲೇ ಇದ್ದಾರೆ. ಬೇಗ ಹೋಗಿ ಏಜೆಂಟ್ ಕರ್ಕೊಂಡು ಬಂದು ಒಡವೆ ಸಮೇತ ಇವರಿಬ್ರನ್ನು ಹಿಡಿಬೇಕು. ನೀವು ಕಳಿಸಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಾನು ನೋಡಿದೆ. ಅದ್ರಲ್ಲಿ ಆಗಬೇಕಿರೋ ಚೇಂಜಸ್ನ ಮಾರ್ಕ್ ಮಾಡಿದ್ದೀನಿ. ಆ ಮಾರ್ಕ್ ಮಾಡಿರೋದನ್ನೆಲ್ಲ ರಿವೈಸ್ ಮಾಡಿ ಕಳ್ಸ್ಕೊಡ್ತೀನಿ. ಏಜೆ, ಅರ್ಜೆಂಟಾಗಿ ನನ್ನ ಜೊತೆ ಬನ್ನಿ. ಹಿಂಗೂ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಸಾಕ್ಷಿ ಸಮೇತ ತೋರಿಸ್ಬೇಕು. ಯಾಕೇನೋ ಮಾತಾಡ್ತಿಲ್ಲ? ನೀವು ಲೇಟ್ ಮಾಡಿದಷ್ಟು ಅವ್ರು ಓಡೋಗ್ತಾರೆ. ನಾವು ಹೋಗಿ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು.
ಏಜೆ ನೀನು ಇಷ್ಟೆಲ್ಲ ಮಾತಾಡೋದು ನಾನು ಸುಮ್ಮನೆ ಇದ್ದೀನಿ ಅಂದರೆ ಅದರ ಅರ್ಥ ನಿನ್ನ ಹತ್ರ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತ. ನೀನು ಮಾಡಿರೋ ಕೆಲಸ ಅಂಥದ್ದು. ಸರಿ ಬಿಡಿ, ನನ್ನನ್ನು ನೋಡ್ಬಿಡಿ. ಅಲ್ಲಿ ಬಂದು ನಿಮ್ಮ ಸೊಸೆ ಮಾಡ್ತಿರೋ ಕೆಲಸನ ನೋಡಿ. ಆಗ ನಿಮ್ಮ ಸೊಸೆ ಯೋಗ್ಯತೆ ಏನು ಅಂತ. ಇನ್ನೊಂದು ಸತಿ ನನ್ನ ಸೊಸೆಯಂದಿರ ಬಗ್ಗೆ ಹಗುರವಾಗಿ ಮಾತಾಡಿದೆ ನಾನು ಅಷ್ಟು ಬೇಡ್ಕೋತಿದ್ರು ನೀವು ಯಾಕೆ ನನ್ನ ಮಾತು ಕೇಳಿಸ್ಕೋತಿಲ್ಲ? ಪ್ಲೀಸ್ ಏಜೆ. ನನಗೆ ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅಂತ ಗೊತ್ತಿದೆ. ನೌ ಯು ಕ್ಯಾನ್ ಲೀವ್. ಏನ್ ಮಾಡ್ತಾ ಇದೀಯಾ? ಬಿಡು ಕೈ. ನಿನಗೆ ಹೇಳ್ತಾ ಇರೋದು. ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ? ತಪ್ಪು ಮಾಡ್ತಿರೋದು ನಾನಲ್ಲ, ನಿಮ್ಮ ಸೊಸೆ ದುರ್ಗಾ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಸ್ವಾಮೀಜಿ ವೇಷದಲ್ಲಿ ಬಂದಿದ್ದ ಕಳ್ಳ ಬಂದಿದ್ದಾನೆ. ನೀವು ನನ್ನ ನಂಬಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಸೊಸೆ ಮತ್ತೆ ಆ ಕಳ್ಳ ಅಲ್ಲೇನೋ ಡೀಲಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ. ಬನ್ನಿ ನೋಡಿ. ಏನಿದೆ ನೋಡೋಕೆ? ಅಯ್ಯೋ, ನಾನು ನೋಡ್ದಾಗ ಇಲ್ಲೇ ಇದ್ರು, ಈಗೆಲ್ಲ ಹೋದ್ರು? ಮೋಸ್ಟ್ಲಿ ನನ್ನ ನೋಡಿ ಹೆದರ್ಕೊಂಡು ಯಾವ್ದೋ ಪೊದೆಲ್ ಬಚ್ಚಿಡ್ಕೊಂಡಿದ್ದಾರೆ ಅನ್ಸುತ್ತೆ. ಏಜೆ, ಮೋಸ್ಟ್ಲಿ ಅವರು ಆ ಕಡೆ ಪೊದೆಯಿಂದ ಬಚ್ಚಿಟ್ಕೊಂಡಿದ್ದಾರೆ ಅನ್ಸುತ್ತೆ. ಬನ್ನಿ ಬನ್ನಿ ಹೋಗೋಣ. ಒಂಥರ ಹುಚ್ಚು ಚಂಗ್ ಆಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಒಂದು ನಿಮಿಷ. ನಾನು 100% ನನ್ನ ಕಣ್ಣಾರೆ ನೋಡಿದ್ದೀನಿ. ದುರ್ಗಾ ಅವರು ಕಳ್ಳರ ಹತ್ರ ದುಡ್ಡು ಕೊಟ್ಟು ಒಡವೆಗಳನ್ನ ಇಸ್ಕೋತಾ ಇದ್ರು. ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ದುರ್ಗನ ಮೇಲೆ ಏನೇನೋ ಹೇಳ್ಬೇಡ. ಐ ನೋ ವಾಟ್ ದುರ್ಗಾ ಇಸ್. ನೀ ದುರ್ಗಾ ಮೇಲೆ ಹೀಗೆಲ್ಲ ಹೇಳಿದ ತಕ್ಷಣ ನನಗೆ ಅವಳ ಮೇಲೆ ನಂಬಿಕೆ ಹೋಗಲ್ಲ. ಸೊ ಯು ಬೆಟರ್ ಸ್ಟಾಪ್ ಆಲ್ ದಿಸ್ ನಾನ್ಸೆನ್ಸ್ ಆ್ಯಂಡ್ ನೌ ಲೀವ್. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ